ಹಲೋ ಎವ್ರಿವನ್. ನಿನ್ನೆ ಕೊಕೊನಟ್ ಪುಡ್ಡಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಆ ಸ್ವೀಟ್ ಮಾಡಿದ್ಮೇಲೆ ಉಳಿದಿರೋ ಕೊಬ್ಬರಿ ತುರಿನ ಏನು ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೀವು ಟ್ರೈ ಮಾಡಿಬಿಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸ್ವೀಟ್ ಕೂಡ. ಫಸ್ಟ್ ಒಂದು ಪ್ಯಾನ್ಗೆ 3 to 4 ಟೇಬಲ್ ಸ್ಪೂನ್ಸು ತುಪ್ಪ ಹಾಕ್ಕೊಂಡು ಅದರಲ್ಲೇ ಉಳಿದಿರುವಂತಹ ಕೊಬ್ಬರಿ ತುರಿನ ಹಾಕ್ಕೊಂಡು ಕೊಬ್ಬರಿನಲ್ಲಿರುವಂಥ ತೇವಾಂಶ ಎಲ್ಲ ಬಿಟ್ಕೊಂಡು ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕನಷ್ಟು ಶುಗರ್ ಹಾಕ್ಕೊಂಡು ಒಂದು 1/4 ಕಪ್ನಷ್ಟು ಸ್ವಲ್ಪ ಬಿಸಿ ಇರೋ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಈ ಥರ ಟೆಕ್ಸ್ಚರ್ಗೆ ಬಂದಮೇಲೆ ನಿಮಗೆ ಇಲಾಚಿ ಫ್ಲೇವರ್ ಇಷ್ಟ ಅಂದರೆ ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಅದಾದ ನಂತರ ತುಪ್ಪ ಹಚ್ಚಿಟ್ಕೊಂಡಿರೋ ಪ್ಲೇಟ್ಗೆ ಈ ಮಿಶ್ರಣವನ್ನು ತಗೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ನೀಟಾಗಿ ಅಲೈನ್ ಮಾಡಿಕೊಂಡು ನಂತರ ಶೇಪ್ಸ್ ಕಟ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಟೇಸ್ಟಿ ಕೋಕೋನಟ್ ಬರ್ಫಿ. ಈ ಬರ್ಫಿಗೆ ನಾವು ಪಾಕ ಹಿಡಿದು ಮಾಡೋದಿಲ್ಲ. ಸೊ ಅದಕ್ಕಾಗಿ ಇದು ತುಂಬ ಸ್ಮೂತ್ ಟೆಕ್ಸ್ಚರ್ ಇರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗಷ್ಟು ಸ್ಮೂತ್ ಟೆಕ್ಸ್ಚರ್ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಮ ಮಕ್ಳಿಗೆ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫಾಲೋ